ಸರ್ಕಾರಕ್ಕೆ ಗ್ಯಾರಂಟಿ ಇಲ್ಲ ಅನ್ನುವಂತಹ ಎಚ್ಡಿಡಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ದೇವೇಗೌಡರು ಎಷ್ಟು ಭವಿಷ್ಯಗಾರರನ್ನ ನೋಡಿದ್ದಾರೋ ನಾನು ಅಷ್ಟೇ ಭವಿಷ್ಯಗಾರರನ್ನ ನೋಡಿದ್ದೀನಿ. ದೇವೇಗೌಡರಿಗೆ 60 ವರ್ಷದ ರಾಜಕಾರಣದ ಅನುಭವ ಇದ್ರೆ ನನಗೆ 40 ವರ್ಷದ ರಾಜಕೀಯದ ಅನುಭವ ಇದೆ. ಮೊದಲು ಅವರ ಪಾರ್ಟಿ ಇರುತ್ತಾ ಇರಲ್ವೋ ಅದನ್ನ ತಿಳ್ಕೊಳ್ಳಿ. ಜೆಡಿಎಸ್ ಜೀವಂತ ಇರುತ್ತೋ ಇಲ್ವೋ, ಜೆಡಿಎಸ್ ವಿಲನ್ ಆಗುತ್ತಾ, ಜೆಡಿಎಸ್ಗೆ ಪ್ರತ್ಯೇಕ ಐಡೆಂಟಿಟಿ ಇರುತ್ತಾ, ಅದನ್ನ ರಾಜ್ಯದ ಜನತೆ ತಿಳಿಸ್ತಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ಡಿಡಿ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ದೇವೇಗೌಡರು ಎಷ್ಟು ಭವಿಷ್ಯಗಾರ ನೋಡಿದಾರೋ ನಾನು ಅಷ್ಟೇ ಭವಿಷ್ಯಗಾರರು ನೋಡಿದ್ದೀನಿ. ಅವ್ರಿಗೆ 60 ವರ್ಷ ರಾಜಕಾರಣ ಅನುಭವ ಇರ್ಬೋದು, ನನಗೆ 20 ವರ್ಷ 40 ವರ್ಷದ ರಾಜಕಾರಣ ಅನುಭವ ಇದೆ. 136 ಪ್ಲಸ್ 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 ಸೀಟ್ ಇದೆ, ಆಯ್ತಾ. ಅವ್ರು ಫಸ್ಟು ಅವ್ರ ಪಾರ್ಟಿ ಇರ್ತದಾ ಇಲ್ಲ ಅದು ಸ್ಪಷ್ಟ ಹೇಳಲಿ. ವೆದರ್ JDS ವಿಲ್ ಬಿ ಅಲೈವ್ ಆರ್ ನಾಟ್, JDS ಮರ್ಜ್ ಆಗ್ತದ, JDS ಸಪ್ರೇಟ್ ಐಡೆಂಟಿಟಿ ಆಗಿ ಇರ್ತದ, ಅದನ್ನ ಫಸ್ಟು ಆ ಜನಕ್ಕೆ, ರಾಜ್ಯದ ಜನತೆಗೆ ಅವ್ರು ತಿಳಿಸ್ತಾರೆ. ಯಾಕೆಂದರೆ ಅವ್ರು ಕಟ್ಟಿದಂಥ ಪಾರ್ಟಿ ಇದು. ನಾನು ಅವ್ರ ಪಾರ್ಟಿ ಬಗ್ಗೆ, ಅವರ ಲಾಯಲ್ಟಿ ಬಗ್ಗೆ ನಾನು ಕ್ವಶನ್ ಮಾಡೋದು. ಈಗವತ್ತು ಅವ್ರ ಪಾರ್ಟಿ ಅಸ್ತಿತ್ವ ಇಲ್ಲ, ನಮ್ಮ ಸರ್ಕಾರದ ಅಸ್ತಿತ್ವ ಬಿಡಿ, ಅವ್ರ ಪಕ್ಷದ ಅಸ್ತಿತ್ವದ ಬಗ್ಗೆ ಗೌರವಾನ್ವಿತ ಗೌಡರು ಮಾತಾಡ್ತಾರೆ. ಗಮನಿಸ್ತಾ ಇದ್ದೀರಾ, JDS ಅಸ್ತಿತ್ವದ ಬಗ್ಗೆ ದೇವೇಗೌಡರಿಗೆ ಟಾಂಗನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಸರ್ಕಾರಕ್ಕೆ ಗ್ಯಾರಂಟಿ ಇಲ್ಲ ಅಂತ ಎಚ್.ಡಿ. ದೇವೇಗೌಡರು ಹೇಳಿದ್ರು, ಅದಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ದೇವೇಗೌಡರು ಎಷ್ಟು ಭವಿಷ್ಯಗಾರರನ್ನ ನೋಡಿದ್ದಾರೋ ನಾನು ನನ್ನ ಚಿಕ್ಕ ವಯಸ್ಸಿಗೇನೆ ಅದಕ್ಕಿಂತ ಹೆಚ್ಚಾಗಿ ಭವಿಷ್ಯಗಾರರನ್ನ ನೋಡಿದ್ದೀನಿ. ದೇವೇಗೌಡರಿಗೆ 60 ವರ್ಷದ ರಾಜಕಾರಣ ಇರ್ಬೋದು, ನನಗೆ 40 ವರ್ಷದ ರಾಜಕಾರಣದ ಅನುಭವ ಇದೆ ಅಂತ ಟಾಂಗನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್. ಫೋನ್ ಸಂಪರ್ಕದಿಂದ ಜಾಯಿನ್ ಆಗ್ತಿದ್ದಾರೆ. ಎಸ್ ಬಸವರಾಜ್, ಗಮನಿಸ್ತಾ ಇದ್ದೀವಿ, JDS ಪಾರ್ಟಿ ಇರುತ್ತೋ ಇಲ್ವೋ, JDS ಜೀವಂತವಾಗಿ ಇರುತ್ತೋ ಇಲ್ವೋ ಫಸ್ಟ್ ಅದನ್ನ ನೋಡ್ಕೊಳ್ಳಿ ಅಂತ ಎಚ್ಡಿಡಿ ಮಾತಿಗೆ ಟಾಂಗನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಚಂದ್ರಕಲಾ, ಈಗಾಗಲೇ ಸರ್ಕಾರಕ್ಕೆ ಗ್ಯಾರಂಟಿ ಇಲ್ಲ ಅನ್ನುವಂತಹ ಹೇಳಿಕೆಯನ್ನ ಎಚ್.ಡಿ. ದೇವೇಗೌಡರು ಕೂಡ ಹೇಳಿದ್ರು. ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾಜಿ ಪ್ರಧಾನಿಗಳಂತ ದೇವೇಗೌಡರಿಗೆ ಒಂದಿಷ್ಟು ಟಾಂಗ್ ಕೊಡುವ ಮುಖಾಂತರ ಅವರ ಮಾತಿಗೊಂದು ಎದುರೇಟು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಈಗಾಗಲೇ ದೇವೇಗೌಡರು ಎಷ್ಟು ಭವಿಷ್ಯಗಾರರನ್ನು ನೋಡಿದ್ದಾರೋ ಗೊತ್ತಿಲ್ಲ, ಆದ್ರೆ ನಾನು ಅಷ್ಟೇ ಭವಿಷ್ಯಗಾರರನ್ನು ಕೂಡ ನಾನು ನೋಡಿದ್ದೀನಿ. ದೇವೇಗೌಡರಿಗೆ 60 ವರ್ಷದ ರಾಜಕಾರಣದ ಅನುಭವ ಇದ್ರೆ ನನಗೆ 40 ವರ್ಷದ ರಾಜಕಾರಣ ಅನುಭವ ಇದೆ. ಹಾಗಾಗಿ 136 ಸೀಟು ನಮ್ಮ ಒಂದು ಪಾರ್ಟಿಗೆ ಬಂದಿದೆ. ಇದನ್ನ ಅವರು ಹೇಳಿ ಅನ್ನುವಂಥದ್ದು ಕೂಡ ಹೇಳಿರುವಂಥದ್ದು. ಮತ್ತೆ ಇನ್ನೊಂದು ಪ್ರಮುಖವಾಗಿ ಈ ನಮ್ಮ ಗ್ಯಾರಂಟಿ ಮತ್ತೆ ನಮ್ಮ ಪಕ್ಷದ ವಿರುದ್ಧವಾಗಿ ಮಾತನಾಡಕ್ಕಂಥವ್ರು ಎಲ್ಲ ಒಂದ್ ಕಡೆ ಅವರ ಪಕ್ಷ ಆಗಿರ್ತಕ್ಕಂಥ JDS ಪಕ್ಷ ಇರುತ್ತೋ ಇರಲ್ವೋ ಅನ್ನುವಂಥದ್ದೇ ಗೊತ್ತಿಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಆಡಿರುವಂಥದ್ದು. ಇನ್ನು ಪ್ರಮುಖವಾಗಿ ಈಗಾಗಲೇ ದೇವೇಗೌಡರು ಕಟ್ಟಿರ್ತಕ್ಕಂಥ ಈ ಒಂದು ಪಾರ್ಟಿಯಲ್ಲಿ ಒಂದ್ ಕಡೆ ಏನ್ ಈಗಾಗಲೇ ಮಂಜುನಾಥ್ ಅವರನ್ನ ಬಿಜೆಪಿ ಪಕ್ಷದಿಂದ ಏನು ಕಣಕ್ಕಿಳಿಸಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ JDS ಪಕ್ಷದಲ್ಲೇ ಒಂದು ಅಸ್ತಿತ್ವದ ಪ್ರಶ್ನೆಯಾಗಿ ಉಳಿದಿದೆ. ಅಲ್ಲಿಯ ಕಾರ್ಯಕರ್ತರು ಕೂಡ ಎಲ್ಲ ಒಂದ್ ಕಡೆ ಬೇರೆ ಪಕ್ಷಕ್ಕೆ ಹೋಗುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ JDS ಪಕ್ಷವೇ ಉಳಿತೆ ಎಲ್ಲೋ ಗೊತ್ತಿಲ್ಲ. ಹಾಗಾಗಿ ಅವರು ನಮ್ಮ ಪಕ್ಷ ಬೇರೆ ಬೇರೆ ಪಕ್ಷಗಳ ಬಗ್ಗೆ ಮಾತನಾಡೋದು ಸೂಕ್ತ ಅಲ್ಲ. ಹಾಗಾಗಿ ಅವ್ರಿಗೆ ರಾಜಕೀಯದಲ್ಲಿ ಒಂದಿಷ್ಟು ಎಷ್ಟು ಅನುಭವ ಇದೆ, ಅದು ಕೂಡ ನನಗೂ ಕೂಡ ಒಂದು 40 ವರ್ಷಗಳ ಕಾಲದ ಒಂದು ರಾಜಕೀಯ ಅನುಭವವಿದೆ, ನಾನು ಸಾಕಷ್ಟು ಜ್ಯೋತಿಷಿಗಳು ನೋಡಿದ್ದೇನೆ ಅನ್ನುವಂತಹ ರೀತಿಯಲ್ಲಿ ಕೂಡ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರಿಗೆ ಒಂದ್ ರೀತಿಯಲ್ಲಿ ಅವರ ಒಂದು ಏನು ಈ ಸರ್ಕಾರಕ್ಕೆ ಗ್ಯಾರಂಟಿ ಇಲ್ಲ ಅನ್ನುವಂತಹ ಒಂದು ಆರೋಪ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಎದುರೇಟು ಕೊಡುವ ಮುಖಾಂತರ ಎಲ್ಲೋ ಒಂದ್ ಕಡೆ JDS ಪಕ್ಷ ಅಸ್ತಿತ್ವದಲ್ಲಿ ಉಳಿಯಲ್ಲ ಅನ್ನುವಂತಹ ರೀತಿಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿರುವಂತದ್ದು. ಚಂದ್ರಕಲಾ, ಗೆಲ್ಲುವ ಹುಮ್ಮಸ್ನಲ್ಲಿ ದೇವೇಗೌಡರು ಕಟ್ಟಿದ ಪಾರ್ಟಿ ಏನು JDS ಬಗ್ಗೆ ಹಾಗೆ ಲಾಯಲಿಟಿ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರಾ ಅಂತ. ಯಾಕಂದ್ರೆ ಗೆಲ್ತೀವಿ ಅನ್ನುವಂತ ವಿಶ್ವಾಸ ಇದೆ, ಹಾಗಾಗಿ ಎಚ್ಡಿಡಿ ಮಾತಿಗೆ ಈ ರೀತಿ ಟಾಂಗ್ ಅನ್ನ ಕೊಡ್ತಾ ಇದ್ದಾರಾ ಡಿಕೆ ಅಂತ. ಚಂದ್ರಕಲಾ, ಒಂದ್ ಕಡೆ ಈಗಾಗಲೇ JDS ಪಕ್ಷದ ವಿರುದ್ಧವಾಗಿ ಸಾಕಷ್ಟು ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಹಲವಾರು
ಒಂದು ಹಲವಾರು ಕಾರ್ಯಕ್ರಮಗಳಲ್ಲಾಗಿರ್ಬೋದು ಕೂಡ ವಾಗ್ದಾಳಿ ನಡೆಸ್ತಾನೆ ಇದ್ದಾರೆ. ಒಂದು ಕಡೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಮತ್ತೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಮಾತನಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮಾಜಿ ಪ್ರಧಾನಿಗಳು ಸಿದ್ದರಾಮಯ್ಯನವರು ಗರ್ವ ಭಂಗ ಮಾಡಬೇಕು, ಗ್ಯಾರಂಟಿಗಳು ಇವು ಎಲ್ಲ ಒಂದ್ ಕಡೆ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾವೆ, ಈ ರೀತಿಯಾಗಿ ಆರೋಪಗಳನ್ನ ದೇವೇಗೌಡರು ಮಾಡಂತ ಸಂದರ್ಭದಲ್ಲಿ ಅವಾಗಲೂ ಕೂಡ DCM DK ಶಿವಕುಮಾರ್ ಅವರು ಕೂಡ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಆಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, JDS ಪಕ್ಷವೇ ಅಸ್ತಿತ್ವವಿಲ್ಲ ಅನ್ನುವಂಥದ್ದನ್ನೇ ಒಂದು ದೊಡ್ಡ ಅಸ್ತ್ರವನ್ನ ಪರಿಣಮಿಸಿರುವಂತದ್ದು. ಮತ್ತೆ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಅವರ ಸಹೋದರ ಆಗಿರ್ತ DK ಸುರೇಶ್ ಅವರ ಪ್ರತಿಸ್ಪರ್ಧಿಯಾಗಿರ್ತಕ್ಕಂಥ ಈಗ ಮಂಜುನಾಥ್ ಅವ್ರನ್ನ ಏನ್ ಕಣಕ್ಕಿಳಿಸಿದ್ದಾರೆ, ಇದು ಎಲ್ಲ ಒಂದು ಕಡೆ DCM DK ಶಿವಕುಮಾರ್ ಒಂದು ಕೆಂಗನಿಗೆ ಗುರಿ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ DCM DK ಶಿವಕುಮಾರ್ ಸಹೋದರ ಆಗಿರ್ತ DK ಸುರೇಶ್ ಅವರು ಹಲವಾರು ಚುನಾವಣೆಯಲ್ಲಿ ಸಾಕಷ್ಟು ಒಂದ್ ಕಡೆ ಯಾವುದೇ ರೀತಿ ಸವಾಲ್ ಇಲ್ಲದಾಗಿ ಆರಾಮಾಗಿ ಒಂದು ಗೆಲ್ಲುವಂತಹ ಅವಕಾಶ ಕೂಡ ಇದ್ದು. ಆದ್ರೆ ಈ ಬಾರಿ ಒಕ್ಕಲಿಗ ಸಮುದಾಯದ ಪ್ರಮುಖ ನಾಯಕರು ಮತ್ತೆ ದೇವೇಗೌಡರ ಅಳಿಯಂದ್ರನೇ ಅಲ್ಲಿ ಕಣಕ್ಕಿಳಿಸಿರುವಂತದ್ದು ಎಲ್ಲ ಒಂದು ಕಡೆ DCM DK ಶಿವಕುಮಾರ್ ಕೆಂಗನಿಗೆ ಮತ್ತೆ DK ಸುರೇಶ್ ಅವರ ಕೆಂಗನಿಗೆ ಬಿದ್ದಿರುವಂತದ್ದು. ಈ ಒಂದು ಕಾರಣದ ಹಿನ್ನೆಲೆಯಲ್ಲೇ ಈ ರೀತಿಯಾಗಿರ್ತಕ್ಕಂಥ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಅನ್ನುವಂತ ಚರ್ಚೆಗಳು ಕೂಡ ಆರಂಭವಾಗಿದ್ದಾವೆ. ಚಂದ್ರಕಲಾ, ಥ್ಯಾಂಕ್ ಯು ಬಸವರಾಜ್ ಹೂಗಾರ್ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ.